ಇನ್ನು ಮಳೆ ವಿಚಾರ ಅಂತ ನೋಡೋದಾದ್ರೆ ಕರಾವಳಿ ಭಾಗದಲ್ಲಿ ಮಳೆ ಅವಾಂತರ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಕಾರವಾರದಲ್ಲಿ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನೀರು ಸಮುದ್ರವನ್ನ ಸೇರದೆ ತಗ್ಗು ಪ್ರದೇಶಗಳಿಗೆ ನುಗ್ತಾ ಇತ್ತು. ಈ ಹೆದ್ದಾರಿ ಪಕ್ಕದ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಪ್ರತಿ ವರ್ಷ ಹೆದ್ದಾರಿ ಪಕ್ಕದಲ್ಲಿರುವ ಚಂಡಿಯಾ ಅರ್ಗ ಗ್ರಾಮದಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿಯಿಂದ ನೀರು ತುಂಬಿ ಕೃತಕ ಪ್ರವಾಹ ಸೃಷ್ಟಿಯಾಗ್ತಾ ಇದೆ. ಕಾರವಾರ ಭಾಗದಲ್ಲಿ ಸ್ವಲ್ಪ ಮಳೆ ಹೆಚ್ಚಾಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿ ಈಗ ಕೃತಕ ಪ್ರಭಾವ ಸೃಷ್ಟಿಯಾಗಿರುವಂಥದ್ದು. ನಾವಿವತ್ತು ಕಾರವಾರದ ಚಂಡಿಯಾ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಮನೆಗಳಿಗೆ ಸಡನ್ಲಿ ಆಗಿ ನೀರು ನುಗ್ಗಿರುವಂಥ. ಹೇಗೆ ನುಗ್ಗುತ್ತೆ? ಪ್ರತಿ ವರ್ಷ ಇದೇ ಭಾಗದಲ್ಲಿ ನೀರು ನುಗ್ತಾನೆ ಇರುತ್ತೆ. ಜನ ನೋವನ್ನು ಹೇಳ್ಕೊಳ್ತಾನೆ ಇರ್ತಾರೆ. ಆದರೆ ಆಡಳಿತ ಮಾತ್ರ ಯಾವುದೇ ಕಾರ್ಯವನ್ನು ಮಾಡೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಪ್ರತಿ ವರ್ಷವೂ ಇದೇ ಭಾಗದಲ್ಲಿ ನೀರು ಉಗ್ತಾ ಇರುವಂಥದ್ದು. 10 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಹೆದ್ದಾರಿ ಕಾಮಗಾರಿಯನ್ನು ಮಾಡ್ತಾನೆ ಇದ್ದಾರೆ IRB ಕಂಪ್ನಿಯವರು. ಆದರೆ ರಸ್ತೆ ಹೆದ್ದಾರಿ ಹೋಗುವಂಥ ಮಾರ್ಗದ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳೇನಿದ್ದಾವೆ, ಮನೆಗಳ ಭಾಗಕ್ಕೆ ನೀರು ಹೋಗದಂತೆ ಅವರು ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಅದು ಯಾವುದನ್ನೂ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ಈ ಭಾಗದಲ್ಲಿ ನೀರು ನಿಲ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಕಳೆದ 3-4 ವರ್ಷದಿಂದ ಇದೇ ಪರಿಸ್ಥಿತಿ ಇಲ್ಲಿಯ ಜನರದ್ದು. ಈ ರೀತಿಯಾಗಿ ನೀರು ನಿಲ್ಲುತ್ತೆ. ಒಂದು 4 ತಾಸು ಮಳೆ ಬಂತು ಅಂದರೆ ಸಾಕು, ಇಡೀ ಈ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತೆ. ಯಾಕೆಂತಂದರೆ ರಸ್ತೆಯನ್ನು ಹೈಟ್ ಮಾಡಿದ್ದಾರೆ, ಮನೆಗಳು ಈಗ ತಗ್ಗಾಗಿದ್ದಾವೆ. ಹಾಗಾಗಿ ರಸ್ತೆಯ ಮೇಲೆ ಗುಡ್ಡದ ನೀರು ಹರಿದು ಬಂದಾಗ ನೇರವಾಗಿ ಈ ಭಾಗಕ್ಕೆ ನೀರು ಹರಿದು ಬರ್ತದೆ. ಆಟೋಮೆಟಿಕ್ಕಾಗಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಮತ್ತು ಇಲ್ಲಿಯ ಜನರನ್ನು ಮತ್ತೆ ಕಾಳಜಿ ಕೇಂದ್ರಕ್ಕೆ ಕಳಿಸೋದು ಸರ್ವೇ ಸಾಮಾನ್ಯ ಆಗಿರುವಂಥದ್ದಾಗಿದೆ. ಈಗ ನಾನು ಇಲ್ಲಿಯ ಜನರನ್ನು ಕೂಡ ಮಾತಾಡ್ತೀನಿ. ಯಾಕಂದರೆ ಪ್ರತಿ ವರ್ಷ ಇದನ್ನೇ ಅನುಭವಿಸ್ತಾ ಇರೋರು. ಈಗಲಾದರೂ ಏನಾದರೂ ಶಾಶ್ವತ ಪರಿಹಾರವನ್ನು ಮಾಡ್ತಾರೆ. ಪರಿಹಾರ ಅಂದರೆ ಮನೆ ಕಟ್ಸ್ಕೊಳ್ಳೋದು ಬೇಡ, ಒಂದು ಚರಂಡಿಯನ್ನು ತೆಗೆದು ವ್ಯವಸ್ಥೆ ಮಾಡಿಕೊಟ್ರೆ ಇವರಿಗೆಲ್ಲ ನೀರು ಮನೆಗೆ ಹೋಗದೇ ಇರುವಂಥ ಪರಿಸ್ಥಿತಿಯನ್ನು ತರಬಹುದಾಗಿದೆ. ಈಗ ಪ್ರತಿ ವರ್ಷಕ್ಕೆ ನೀರು ಬರೋದು ಅದೇ ರೀತಿ ನೀರು ಬಂದ್ಕೊಂಡು ಆ ಬದಿಯಿಂದ ಒಳಗಿಂದ ನೀರು ಈ ಬದಿಯಿಂದ ಒಳಗೆ ಒಂದು ಸಾಮಾನು ಉಳದಲ್ಲ, ನೀರು ಬಂದ್ಕೊಂಡು ಹಾಳಾಗ್ತೇನೆ. ಪ್ರತಿ ವರ್ಷಕ್ಕೆ ಇದೆ. ನೀರು ಯಾಕೆ ಬರ್ತದೆ ಅಂತ? ಈಗ ಹೆದ್ದಾರಿ ಮೊದಲೆಲ್ಲ ನೀರು ಬರ್ತಿರ್ಲಿಲ್ಲ, ಈಗ ಯಾಕೆ ನೀರು ಬರ್ತಾ ಇದೆ? ನೀರು ಏನ್ ಮಾಡೋದು ನನ್ಗೆ ಗೊತ್ತಿಲ್ಲ. ಏನ್ ಬಂದ್ ಮಾಡಿದೆ ಏನ್ ಮಾಡಿದೆ ನನ್ಗೆ ಗೊತ್ತಿಲ್ಲ. ಚರಂಡಿ ಮಾಡಿದ್ರ ಏನು ನನ್ಗೆ ಗೊತ್ತಿಲ್ಲ. ಚೇರಣೆ ಮಾಡಿದ್ದಾರೆ ಏನು ಗೊತ್ತಿಲ್ಲ. ಹೆಂಗ್ ಮಾಡಿದಾರೆ ನನ್ಗೆ ಗೊತ್ತಿಲ್ಲ. ನೀರು ತುಂಬ್ಕೊಂಡು ಎಲ್ಲ ಹೊತ್ತಿಗೆ ಪ್ರತಿ ವರ್ಷಕ್ಕೆ ನೀರು ತುಂಬ್ತೇರೆ ಮತ್ತು ಸಾಮಾನು ಒಳಗಡೆ ಎಲ್ಲ ಹಾಳಾಗ್ತೇನೆ. ಪರಿಹಾರ ಕೊಡ್ತಾರೆ? ಪರಿಹಾರ ಕೊಡೋದಲ್ಲ. ಮೊನ್ನೆ ನೀರು ತುಂಬ್ಕೊಂಡು ಹೋಗಿದ್ದ, ಪರಿಹಾರ ಏನೇ ಕೊಡ್ಲಿಲ್ಲ. ಈಗ ನೀರು ತುಂಬ್ಕೊಂಡು ಹೋಗ್ತಾರೆ, ನೋಡ್ತೇರು ಹೋಗ್ತೇರು. ಪರಿಹಾರ ಯಾರು ಕೊಡ್ತಾರೆ? ಯಾರು ಕೊಡೋದಲ್ಲ. ಅಷ್ಟೇ ಬಂದ ಪಟ್ಟ ಇದೆ. ನೀರು ಕಡಿಮೆ ನೀರು ತುಂಬಾಗ ಹಿಂಗ್ ಮಾಡ್ತಾರೆ. ಪರಿಹಾರ ಯಾರು ಕೊಡ್ತಾರೆ? ಅಧಿಕಾರಿಗಳು ಬಂದ ಪುಟ್ಟ ಹೋದ ಪುಟ್ಟ ಅಂತ ಆಗಿದೆ. ಎಲ್ಲ ನೀರು ತುಂಬ್ಕೊಂಡು ಬೇಡು ಮತ್ತು ಸಾಮಾನು ಎಲ್ಲ ಹಾಳಾಗಿದೆ. ಯಾರು ಕೊಡ್ತಾರೋ? ಎಷ್ಟು ಮನೆ ಇದೆ ಇಲ್ಲಿ ಆಗಿದೆ? ಈ ಒಟ್ಟು ಮನೆಗೆ ಇದ್ದು ನೀರು ತುಂಬೋದು. ಒಟ್ಟು ಮನೆಗೆ ನೀರು ಅಲ್ಲಿಂದ ತನಕ ಇದು ತನಕ ಪೂರ ಒಟ್ಟು ನೀರು ತುಂಬೋದು ಹಳ್ಳ ಬಂದ್ಕೊಂಡು. ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ಹೆದ್ದಾರಿಯ ಪಕ್ಕದಲ್ಲಿ ಸುತ್ತಮುತ್ತ ಒಂದು 30 ಮನೆಗಳು ಲೈನ್ ಆಗಿರುವಂಥದ್ದು. ಅಲ್ಲೆಲ್ಲೂ ಚರಂಡಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಪ್ರತಿ ಬಾರಿ ಈ ಭಾಗದಲ್ಲಿ ನೀರು ನುಗ್ತಾನೆ ಇರುತ್ತೆ. ಇವರು ಕೂಡ ಒದ್ದಾಡ್ತಾನೆ ಇರ್ತಾರೆ. ಯಾಕೆಂತಂದರೆ ಹೆಚ್ಚು ಮಳೆ ಆಯಿತು ಅಂದ್ಕೊಳ್ಳೆ ನೀರು ನುಗ್ಗುತ್ತೆ, ಮಳೆ ತಗ್ತು ಅಂದ್ಕೊಳ್ಳೆ ನೀರು ತಾನಾಗಿ ಇಳಿದೋಗುತ್ತೆ. ಇದು ಈ ಭಾಗದಲ್ಲೇ ಪರಿಸ್ಥಿತಿ ಇರೋದು. ಇನ್ನೊಂದು ಮನೆಯೂ ಕೂಡ ತೋರಿಸ್ತೀನಿ. ಜಿಲ್ಲಾಡಳಿತ ಎಚ್ಚರ ಆಗಿದೆ. ಅವರಿಗೆ ಏನೇ ಹೇಳಿದರೂ ತಾಗೋದಿಲ್ಲ. ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು, ಕೇಂದ್ರ ಸರ್ಕಾರ ಗಮನ ಹರಿಸಬೇಕು. ಇದ್ಯಾವುದನ್ನು ಕೂಡ ಯಾವ ಸರ್ಕಾರಗಳೂ ಮಾಡೋದಿಲ್ಲ. ನೀರು ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡದೇ ಇರೋ ಪರಿಸ್ಥಿತಿ ಇವತ್ತು ಈ ಚಂಡ್ಯಾ ಭಾಗ ಒಂದೇ ಅಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಭಾಗದವರೆಗೂ ಕೂಡ ಇದೇ ಪರಿಸ್ಥಿತಿ ಇಲ್ಲಿ ಇರೋದನ್ನು ಕಾಣ್ಬೋದಾಗಿದೆ. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.